ಹಲೋ ಎಲ್ರಿಗೂ. ಇವತ್ತು ಉತ್ತರ ಕರ್ನಾಟಕದ ಫೇಮಸ್ ಜುನ್ಕ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಈ ಜುನ್ಕ ಟ್ರಾವೆಲ್ ಫ್ರೆಂಡ್ಲಿ, 2-3 ದಿನ ಇಟ್ಟರೂ ಏನೂ ಆಗಲ್ಲ. ಈ ಜುನ್ಕದಲ್ಲಿ ಒಂದು ಟ್ರಿಕ್ ಇದೆ, ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದನ್ನು ಆಮೇಲೆ ಹೇಳ್ಕೊಡ್ತೀನಿ. ಸೊ ನೋಡ್ತಾ ಇದ್ದೀರಾ, ಬಾಣಲೆಗೆ ಆದಷ್ಟು ಎಣ್ಣೆ ಹಾಕಿ. ಎಣ್ಣೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ, ಬಿಕಾಸ್ ಈರುಳ್ಳಿ, ಬೆಳ್ಳುಳ್ಳಿ ಅಂತ ಹಸಿ ಪದಾರ್ಥಗಳಿಂದ ಮಾಯಿಶ್ಚರ್ ತೆಗಿಯೋ ಕೆಲಸ ಎಣ್ಣೆ ಮಾಡುತ್ತೆ. ಈಗ ನಿಮಗೆ ಅನ್ನಿಸ್ತಿರ್ಬೋದು ಎಣ್ಣೆ ಜಾಸ್ತಿ ಅಂತ, ಬಟ್ ಆಮೇಲೆ ಅದೆಲ್ಲನೂ ಇಂಗ್ಕೊಂಡಿರುತ್ತೆ. ನಾವು ಜುನ್ಕಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟನ್ನ ನಾನು ಮುಂಚೆನೇ ರೋಸ್ಟ್ ಮಾಡ್ಕೊಂಡಿಲ್ಲ. ಸೊ ಹಸಿ ಕಡಲೆ ಹಿಟ್ಟನ್ನೇ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ. ನೋಡ್ತಾ ಇದ್ದರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಈ ಜುನ್ಕದಲ್ಲಿ ಹೋಗುತ್ತೆ. ಸಾಸಿವೆ ಚಟಪಟ ಅಂದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಈರುಳ್ಳಿ. ಉತ್ತರ ಕರ್ನಾಟಕದಲ್ಲಿ 2 ರೀತಿ ಜುನ್ಕ ಇರುತ್ತೆ. ಆಮೇಲೆ ಅದು ಅವ್ರವ್ರ ಮೆಥಡ್ ಕೂಡ ಇರುತ್ತೆ. ನಮ್ಮ ಮನೆಯಲ್ಲಿ ಒಣ ಜುನ್ಕನ ಈ ಥರ ಮಾಡ್ತಾರೆ. ಸೊ ಸಾಸಿವೆ ಆದಮೇಲೆ ಈರುಳ್ಳಿ ಆದಮೇಲೆ ಜೀರಿಗೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹೊತ್ತು ಬಾಡಿಸ್ಕೋಬೇಕು, ಯಾಕಂದರೆ ಅದರಲ್ಲಿರೋ ನೀರಿನ ಅಂಶ ಆಮೇಲೆ ಜುನ್ಕನ ಹಾಳು ಮಾಡಬಾರ್ದು ಅಂತ. ಅದಕ್ಕೆ ಜೀರಿಗೆನ ಆಮೇಲೆ ಹಾಕ್ಕೊಂಡಿದ್ದೀವಿ, ಯಾಕಂದರೆ ಬೇಗ ಹೊತ್ತು ಬಿಡುತ್ತೆ ಅಂತ. ಸೊ ಈರುಳ್ಳಿ, ಜೀರಿಗೆ, ಆಮೇಲೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ. ಈ ಜುನ್ಕ ಟ್ರಾವೆಲ್ ಫ್ರೆಂಡ್ಲಿ ಆಗಿರೋದ್ರಿಂದ 2-3 ದಿನ ಆರಾಮ್ಸೆ ಇಟ್ಟು ತಿನ್ಬೋದು. ಆಮೇಲೆ ಅರಿಶಿನ ಪುಡಿ, ಆಮೇಲೆ ಮನೆಯಲ್ಲೇ ಮಾಡಿರುವಂಥ ಮಸಾಲ ಖಾರ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಬೇಕಾಗಿರುವಷ್ಟು ಕಡಲೆ ಹಿಟ್ಟು, ಈ ಎಣ್ಣೆಲೇ ಈ ಕಡಲೆ ಹಿಟ್ಟನ್ನು ರೋಸ್ಟ್ ಮಾಡಬೇಕು. ಸೊ ಒಂದು ಹದ ಸೇರೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅದಕ್ಕೆ ದಪ್ಪ ತಳ ಇರೋ ಬಾಣಲೆ ತೊಗೊಂಡಿರೋದು. ಸೊ ಇದು ಅಮ್ಮ ಮಾಡ್ತಾ ಇರೋದು, ಅದರಿಂದ ಇನ್ನೂ ಸ್ಪೆಷಲ್ ಆಗಿರುತ್ತೆ. ಈಗ ನೋಡಿ, ಎಣ್ಣೆ ಎಲ್ಲ ಇಂಗ್ಕೊಂಡ್ಬಿಡ್ತು. ಈಗ ಇದು ಗಂಟು ಅನಿಸುತ್ತೆ, ಬಟ್ ಆಮೇಲೆ ಒಂದು ಹದ ಸೇರುತ್ತೆ. ಖಾರ ಒಂದು ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ಬಿಡೋಣ. ಆವಾಗಷ್ಟೇ ಹೇಳ್ತಾ ಇದ್ದೆ, ಜುನ್ಕ 2 ರೀತಿ ಇರುತ್ತೆ. ಒಂದು ತಿಳಿ ಜುನ್ಕ, ಇನ್ನೊಂದು ಗಟ್ಟಿ ಜುನ್ಕ ಅಂತ. ನಾವಿಲ್ಲಿ ಮಾಡ್ತಾ ಇರೋದು ಗಟ್ಟಿ ಜುನ್ಕ, ಬಿಕಾಸ್ ತಿಳಿ ಜುನ್ಕ ಟ್ರಾವೆಲ್ ಟೈಮಲ್ಲಿ ಅಷ್ಟೊಂದು ಫಿಸಿಬಲ್ ಆಗಿರಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡೋಣ. ಉಪ್ಪು ಕೂಡ ಒಂದು ಹಿಟ್ಟಿನ ಹದಕ್ಕೆ ಸೇರ್ಕೋಬೇಕು. ಆಮೇಲೆ ಹಾಲು ಹಾಕಬೇಕು, ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್. ನೀರು ಹಾಕೋದ್ರಿಂದ ಜುನ್ಕ ಬೇಗ ಹಾಳಾಗಿಬಿಡತ್ತೆ. ನೀವು ಅವತ್ತೇ ಮಾಡಿ ಅವತ್ತೇ ತಿನ್ನೋದಾದರೆ ಹಾಲಿನ ಬದಲಿಗೆ ನೀರು ಹಾಕ್ಕೋಬೋದು. ಇಲ್ಲ ಕ್ಯಾರಿ ಮಾಡ್ತಾಯಿದ್ದೀರಾ ಟ್ರಾವೆಲ್ಗೋಸ್ಕರ, ಅಥವಾ ನಾಳೆಗೂ ತಿಂತೀರಾ ಅಂತ ಅಂದ್ಕೊಂಡ್ರೆ ಹಾಲನ್ನು ಬಳಸ್ಬೋದು. ಸೊ ಹದ ನೋಡಿ ಹಾಲು ಹಾಕಿ. ಇಲ್ಲಿ ಇನ್ನೊಂದು ಸ್ವಲ್ಪ ಹಾಲು ಬೇಕು ಅನಿಸುತ್ತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಕೂಡ ಆ್ಯಡ್ ಮಾಡ್ತೀವಿ. ಆಮೇಲೆ ಇನ್ನೊಂದಿದೆ, ಅಮ್ಮ ಮಾಡ್ತಾಯಿದ್ರು. ಎವ್ರಿ ಟೈಮ್ ಟ್ರಾವೆಲ್ಗೆ ಹೋಗಬೇಕಾದ್ರೆ ಚಪಾತಿ ಸಾಫ್ಟಾಗಿರ್ಬೇಕಂದ್ರೆ ಹಿಟ್ಟು ಕಲಿಸ್ಬೇಕಾದ್ರೂ ಕೂಡ ಹಾಲು ಹಾಕಿ ಹಿಟ್ಟು ಕಲಿಸ್ತಾ ಇದ್ವಿ. ಸೊ ಅದು ಚಪಾತಿ 2-3 ದಿನದವರೆಗೂ ತುಂಬ ಸಾಫ್ಟಾಗಿ ಇರ್ತಾಯಿತ್ತು. ಅದೇ ಟ್ರಿಕ್ಕು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಆಮೇಲೆ ನೀವು ಅಂದ್ಕೊಳ್ತಿರ್ಬೋದು ಜುನ್ಕ ಟೇಸ್ಟ್ ಏನಾದರೂ ಚೇಂಜ್ ಆಗುತ್ತೆ, ಸ್ವೀಟ್ ಫ್ಲೇವರ್ ಏನಾದರೂ ಬರುತ್ತೆ. ಏನೂ ಆಗಲ್ಲ, ಗೊತ್ತೂ ಆಗಲ್ಲ ಇದರಲ್ಲಿ ಹಾಲು ಹಾಕಿದೆ ಅಂತ. ಸೊ ಹಾಲು ಹಾಕಿ ತಳ ಹಿಡ್ಕೊಳ್ತಾ ಇಲ್ಲ, ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ನೋಡಿ, ಎಷ್ಟು ಹಾಲು ಹಾಕಿ ಹಸಿ ಮಾಡಿದ್ರು ತಳ ಹಿಡ್ಕೊಳ್ತಾ ಇಲ್ಲ, ಅಂದರೆ ನಿಮ್ಮ ಜುನ್ಕ ಹದ ಸೇರ್ತಾ ಇದೆ ಅಂತ ಅರ್ಥ. ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬಾಡಿಸ್ಕೊಂಡು ಹಿಟ್ಟು, ಮಸಾಲೆ ಸಾಮಾನು, ಉಪ್ಪು ಎಲ್ಲ ಒಂದೇ ಹದಕ್ಕೆ ಬರೋ ಥರ ಮುರಿದು ಒಂದು ಹದ ಸೇರಿಸ್ಬೇಕು. ಜಟ್ಪಟ್ ಅಂತ ಆಗಿಬಿಡುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್.
ಮೊಸರು ಹಚ್ಕೊಂಡು ತಿಂದರೆ ಅಂತೂ ಇನ್ನೂ ಅದರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇಷ್ಟು ಆದಮೇಲೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಮನಸ್ಸು ಬಿಚ್ಚಿ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಆ್ಯಡ್ ಮಾಡಿ. ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಸತಿ ಕಲಿಸ್ಬಿಟ್ರೆ ಜುನ್ಕ ಸರ್ವಿಂಗ್ ಕೂಡ ರೆಡಿ, ಟ್ರಾವ್ಲಿಂಗ್ಗೆ ಕ್ಯಾರಿ ಮಾಡೋಕ್ಕೆ ಕೂಡ ರೆಡಿ. ಟ್ರೈ ಮಾಡಿ, ಚೆನ್ನಾಗಿ ಅನಿಸಿದ್ರೆ. ಓಕೆ, ಈಗ ಪ್ಲೇಟ್ ರೆಡಿ ಆಗುತ್ತೆ. ಬಿಕಾಸ್ ಜುನ್ಕ ಕೂಡ ರೆಡಿ ಆಗಿದೆ, ಹಸಿವು ಕೂಡ ತುಂಬ ಆಗಿದೆ. ಮೆಂತ್ಯ ಸೊಪ್ಪಿನ ಪಲ್ಯ ಜೊತೆ ಜುನ್ಕ ಚಪಾತಿ, ಸೂಪರ್ ಹೆಲ್ದಿ ಥಾಲಿ ರೆಡಿ ಆಯಿತು. ನಾನು ಊಟ ಮಾಡೋಕ್ಕೆ ಹೋಗ್ತೀನಿ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.